ನಮಸ್ಕಾರ ಸ್ನೇಹಿತರೆ, ಸಣ್ಣ ಮಾತಿನ ದೊಡ್ಡ ಅರ್ಥ ಅನ್ನುವಂತಹ ಕುರಿತು ಒಂದು ಸುಂದರವಾದಂತಹ ಕತೆ. ಸಂತನಿಗೆ ದೇವರ ಹುಚ್ಚು ತುಂಬ ಇತ್ತು. ಸದಾ ದೇವರಲ್ಲಿ ತನ್ನ ಮನಸ್ಸನ್ನು ಇರಿಸ್ಕೊಂಡೇ ಇರ್ತಾ ಇದ್ದ. ಪ್ರಾರ್ಥನೆ ತನ್ನ ಒಳಗಣ್ಣನ್ನು ಶುದ್ಧಗೊಳಿಸ್ತದೆ ಅಂತ ಆತ ನಂಬಿದ್ದ. ಎಲ್ಲರಿಗೂ ಆತನ ಬಗ್ಗೆ ಅಪಾರವಾದಂತಹ ಗೌರವವಿತ್ತು. ಅವನನ್ನು ಸಂತೋಷಗೊಳಿಸುವುದೇ ಅಲ್ಲದೆ ಅವನಲ್ಲಿ ಹೆಮ್ಮೆಗೂ ಕೂಡ ಕಾರಣವಾಗಿರ್ತದೆ. ಒಮ್ಮೆ ಅವನು ಹೀಗೆ ಪ್ರಾರ್ಥನೆಗೆ ಕುಳಿತಿದ್ದಾಗ ಒಬ್ಬ ಯುವತಿ ಅವನಿಗೆ ತನ್ನ ಕಾಲನ್ನು ತಾಕಿಸ್ಕೊಂಡೇ ಓಡಿ ಹೋಗ್ತಾಳೆ. ಇದರಿಂದ ಆ ಸಂತನಿಗೆ ಕೋಪ ಬರ್ತದೆ. ಜಗತ್ತೇ ಗೌರವಿಸುವ ನಾನಿಲ್ಲಿ ದೇವರ ಪ್ರಾರ್ಥನೆಯಲ್ಲಿ ಕುಳಿತಿರುವಾಗ ಕೆಲಸಕ್ಕೆ ಬಾರದಂತಹ ಹುಡುಗಿ ನನಗೆ ತನ್ನ ಕಾಲನ್ನು ತಗಸ್ಕೊಂಡು ಹೋದರೆ ಏನು ಅಂತ ಹೇಳ್ಬಿಟ್ಟು ಆಕೆಯ ನಡುಗೆಯಲ್ಲಿ ಹಗುರತನ ಇರ್ತದೆ. ಲಾಲಿತ್ಯವಿತ್ತು, ಅಪೂರ್ವವಾದದ್ದನ್ನು ಸಂಧಿಸುತ್ತೇನೆ ಎನ್ನುವಂತಹ ಅದಮ್ಯ ಉತ್ಸಾಹ ಇರ್ತದೆ. ಅದನ್ನು ಕಂಡ ಸಂತನಿಗೆ ಸೃಷ್ಟಿಯ ಅತ್ಯಂತ ಸೌಂದರ್ಯವೆಲ್ಲ ಅವಳಲ್ಲೇ ಇದೆ ಅಂತ ಅನಿಸಿತು. ಆಗ ಸಂತನಿಗೂ ಒಂದು ಕುತೂಹಲ ಮೂಡಿತು. ಅವಳ ಇಷ್ಟೆಲ್ಲ ಉತ್ಸಾಹಕ್ಕೆ ಕಾರಣ ಏನಿರಬಹುದು ಅಂತ ಹೇಳ್ಬಿಟ್ಟು ಆತ ಹಿಂಬಾಲಿಸ್ಕೊಂಡು ಹೊರಡ್ತಾನೆ. ಆ ಯುವತಿ ಸೇನೆಯಲ್ಲಿದ್ದಂತಹ ತನ್ನ ಪ್ರಿಯಕರ ಯುದ್ಧಕ್ಕಾಗಿ ಆ ಮಾರ್ಗದಲ್ಲಿ ಹೊರಟಿದ್ದನ್ನು ತಿಳಿದು ಅವನನ್ನು ಸಂಧಿಸಲು ಹೊರಟಿರ್ತಾಳೆ. ಅವರಿಬ್ಬರು ಒಬ್ಬರನ್ನೊಬ್ಬರು ನೋಡಿ ಸುಮಾರು 5 ವರ್ಷಗಳೇ ಕಳೆದೋಗ್ಬಿಟ್ಟಿದ್ವು. ಅವನನ್ನು ಸಂಧಿಸುತ್ತಿರುವಂತಹ ಉದ್ವಿಗ್ನತೆ ಅವಳಲ್ಲಿ ಮನೆ ಮಾಡಿತ್ತು. ಅವರಿಬ್ಬರೂ ಸಂಧಿಸಿದ ಆ ಉತ್ಕಟವಾದ ಕ್ಷಣವನ್ನು ಹಿಂಬಾಲಿಸಿದಂತಹ ಸಂತ ಕಣ್ತುಂಬಿಕೊಂಡ. ಆ ಸಂಧಿಸುವಿಕೆಯ ಅಪೂರ್ವವಾದಂತಹ ಕ್ಷಣದಲ್ಲಿ ಸಂತನೂ ಕೂಡ ಮೈಮರ್ತ. ನಿಜಕ್ಕೂ ಅದೊಂದು ದಿವ್ಯಾನುಭೂತಿಯಾಗಿತ್ತು. ಯುವತಿ ಪ್ರಿಯಕರನನ್ನು ಬೀಳ್ಕೊಟ್ಟು ಮನೆಗೆ ಹಿಂದಿರುಗುವಾಗ ಸಂತ ಅವಳನ್ನು ತಡೆದು, ನೀನು ನಿನ್ನ ಪ್ರಿಯಕರನ ಭೇಟಿಯಾಗುವ ಉತ್ಕಟತೆಯಲ್ಲಿ ಪ್ರಾರ್ಥನೆಯಲ್ಲಿದ್ದ ನನಗೆ ಕಾಲನ್ನು ತಗುಲಿಸಿದೆಯಲ್ಲ ಅಂತ ಅವನು ಹೇಳ್ತಾನೆ. ಆಗ ಯುವತಿ ಅಚ್ಚರಿಯಿಂದ, ಹೌದಾ, ನಾನು ಹಾಗೆ ಮಾಡಿದ್ನಾ ಅಂತ ಅವಳು ಕೇಳ್ತಾಳೆ. ಆಗ ಸಂತ, ಇಲ್ದಿದ್ರೆ ನಾನು ಪ್ರಾರ್ಥನೆಯನ್ನು ಬಿಟ್ಟು ನಿನ್ನ ಹುಡ್ಕೊಂಡು ಬರ್ತಿದ್ನಾ ಅಂತ ಹೇಳ್ತಾನೆ. ಆಗ ಯುವತಿ ನಕ್ಕು, ಪ್ರೇಮದಲ್ಲಿರುವ ನನಗೆ ಸುತ್ತಲೂ ಏನಾಗ್ತಿದೆ ಅಂತ ಗೊತ್ತಾಗಲಿಲ್ಲ. ಪ್ರಾರ್ಥನೆಯಲ್ಲಿ ತೊಡಗಿದ್ದ ನಿನಗೆ ನಾನು ಓಡಿ ಹೋಗಿದ್ದು, ಕಾಲು ತಗುಲಿದ್ದು ಎಲ್ಲವೂ ಗೊತ್ತಾಯಿತು. ಅಂದರೆ ನೀನು ಎಂಥ ಪ್ರಾರ್ಥನೆಯಲ್ಲಿ ತೊಡಗಿದ್ದೆ ಎನ್ನುವುದನ್ನು ನೀನೇ ಲೆಕ್ಕ ಹಾಕು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಅವಳ ಮಾತನ್ನು ಕೇಳಿ ಆ ಸಂತನಿಗೆ ನಾಚಿಕೆ ಅಂತ ಅನಿಸ್ಬಿಡುತ್ತೆ. ಮತ್ತು ಯುವತಿಯ ಮಾತನ್ನು ಮುಂದುವರಿಸಿ, ಪ್ರಾರ್ಥನೆ ಅಂದರೆ ಸರ್ವ ಸಮರ್ಪಣೆ. ನನ್ನ ಪ್ರೀತಿಗೆ ಇರುವಂತಹ ಸಮರ್ಪಣಾ ಭಾವ ನಿನ್ನ ಪ್ರಾರ್ಥನೆಗೆ ಇಲ್ವಲ್ಲ. ದೇವರು ನಿನ್ನ ಬಳಿಗೆ ಹೇಗೆ ಬರ್ತಾನೆ ಅನ್ನುತ್ತಾ ಹೊರಟು ಹೋಗ್ತಾಳೆ. ಅವಳ ಮಾತನ್ನು ಕೇಳಿ ಸಂತ ದಂಗು ಬಡಿತಾನೆ. ಈ ಉನ್ನತತೆ, ಆ ಲೀನವಾಗುವಿಕೆ ತನಗೇಕೆ ಬರಲಿಲ್ಲ ಅಂತ ಹೇಳ್ಬಿಟ್ಟು ಚಿಂತಿಸ್ತಾನೆ. ಎಲ್ಲದರ ನಡುವೆ ಪ್ರಾರ್ಥನೆ ಎಂದರೆ ಏನೆನ್ನುವ ಅರ್ಥ ಹೊಳೆದು ತನ್ನ ಹಾದಿಯನ್ನು ನಿಖರಗೊಳಿಸಿಕೊಳ್ತಾನೆ. ಒಂದು ಸಣ್ಣ ಮಾತು ಅವನಲ್ಲಿ ಜ್ಞಾನದ ಕಿಡಿಯನ್ನೇ ಹೀಗೆ ಹಚ್ಚಿಸ್ಬಿಡ್ತದೆ. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈವರೆಗೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.